ವೀಕ್ಷಕರೇ, ಅಶ್ವವೇಗ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ಹಾಗೆಯೇ ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಈ ವರ್ಷ ಆಷಾಢ ಮಾಸ ಯಾವಾಗ ಆರಂಭ ಆಗುತ್ತೆ, ಹಾಗೆಯೇ ಆಷಾಢ ಮಾಸವನ್ನ ಶೂನ್ಯ ಮಾಸ ಹಾಗೇನೆ ಅನಾರೋಗ್ಯ ಮಾಸ ಅಂತ ಕೂಡ ಕರೀತಾರೆ. ಯಾಕೆ ಕರೀತಾರೆ, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ವೆಂಕಟರಮಣ ಭಟ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ನಾವು ಕೇಳಿಸಿಕೊಳ್ಳುವಂಥದ್ದು ಪಂಚಾಂಗ ಭವಿಷ್ಯ. ಗುರುಗಳೇ, ಪಂಚಾಂಗ ಭವಿಷ್ಯದ ವಿಶೇಷತೆ ಏನು, ಅದರ ಬಗ್ಗೆ ತಾವು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ಶನಿವಾರ ಉತ್ತರಾಭದ್ರಾ ನಕ್ಷತ್ರ ಶೋಭನ ನಾಮ ಯೋಗ ಕೌಲವ ಕರಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಶನಿವಾರದ ಪಂಚಾಂಗ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ 12 ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ ಹಾಗೆಯೇ ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಈ ರಾಶಿಗಳಲ್ಲಿ ಇರುವಂತಹ ದೋಷಗಳೇನು, ಆ ದೋಷಗಳಿಗೆ ಪರಿಹಾರಗಳೇನು, ಅದನ್ನು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ವಾತ್ವರಪಾ ಅಪಸೃಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಜೀಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀತಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನಾರಾಜನ ಹವಿಷಾಮಾದಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇದು ಇವತ್ತಿನ ದಿವಸ ನಾವು ಹೇಳುವಂತಹ ಶ್ಲೋಕ ಮಂತ್ರ. ಈ ಶ್ಲೋಕ ಪಠಣದಿಂದ ಹಾಗೆ ಮಂತ್ರ ಪಠಣದಿಂದ ನಮಗೆ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಯಾಕೆಂದರೆ ಶನೈಶ್ಚರನ ಆರಾಧನೆ ಹೇಳುವಂಥದ್ದು ವಿಶೇಷವಾಗಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲವನ್ನು ಮಾಡುವಂಥದ್ದು. ಯಾಕೆಂದರೆ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್ ಅಂತ ಹೇಳಿದ್ದಾರೆ. ನಮಗೆ ಒಳ್ಳೆಯ ಆಯುಷ್ಯವನ್ನು, ಆರೋಗ್ಯವನ್ನು, ನಾವು ಜೀವನ ನಿರ್ವಹಣೆಯನ್ನು ಹೇಗೆ ಮಾಡ್ತೇವೆ, ಯಾವ ರೀತಿ ಮಾಡ್ತೇವೆ ಹೇಳುವಂಥದ್ದನ್ನು ನಮಗೆ ಅಥವಾ ಯಾವುದೇ ರೀತಿಯಲ್ಲಿ ಕಷ್ಟವನ್ನು ಪರಿಹರಿಸತಕ್ಕಂಥವನು, ಹಾಗೆ ಯಾವ ರೀತಿ ನಾವು ಇರ್ತೇವೆ ಅಂತ ತಿಳಿಸ್ಕೊಡುವವನು ನಮಗೆ ಶನೈಶ್ಚರನ. ಹಾಗಾಗಿ ಈ ಶ್ಲೋಕವನ್ನು ಹೇಳುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ಭೂ ವ್ಯವಹಾರದಲ್ಲಿ ಲಾಭ ಆಗುವಂಥ ಸಾಧ್ಯತೆ ಇದೆ. ಸಹೋದರರಲ್ಲಿ ಇವತ್ತಿನ ದಿವಸ ಕಲಹ, ಜಗಳ ಆಗುವಂಥ ಸಾಧ್ಯತೆ ಇದೆ. ಅಧಿಕ ವ್ಯಯ, ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಕಿರಿಕಿರಿ ಆಗುವಂಥ ಸಾಧ್ಯತೆ. ಪರಿಹಾರಕ್ಕಾಗಿ ಗಣಪತಿ ಪ್ರಾರ್ಥನೆ ಮಾಡುವುದರಿಂದ
ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಧನಸ್ಥಾನದಲ್ಲಿ ತೊಂದರೆಯಾಗುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ನಮಗೆ ವಿಶೇಷವಾಗಿ ಯಾವ ವೃತ್ತಿಯನ್ನು ನಾವು ಮಾಡ್ತಾ ಇದ್ದೇವೆಯೋ ಅಥವಾ ಬೇರೆ ಎಲ್ಲ ರೀತಿಯಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಸ್ವಲ್ಪ ತೊಂದರೆಯಾಗುವಂಥ ಸಾಧ್ಯತೆ ಇದೆ ಇವತ್ತು. ಯಾಕೆಂದರೆ ಆದಷ್ಟು ನಾವು ಯಾರು ಏನೇ ಹೇಳಿದ್ರೂ ಕೂಡ ಅಥವಾ ಯಾವುದೇ ರೀತಿಯ ಸಂದರ್ಭ ಬಂದರೂ ಕೂಡ ಆ ಸಂದರ್ಭದಲ್ಲಿ ನಾವು ಆದಷ್ಟು ಮೌನವಾಗಿರತಕ್ಕಂಥದ್ದು ಉತ್ತಮ. ಯಾಕಂತಂದರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಇನ್ನು ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ. ಹಾಗೆ ವಿದ್ಯಾರ್ಥಿಗಳಿಗೂ ಒಂದು ರೀತಿ ಕಿರಿಕಿರಿ ಆಗುವಂಥದ್ದು. ಹೇಗೆ ಮನೆಯಲ್ಲೋ ಏನೋ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ಕಾರಣಕ್ಕೆ ಕಿರಿಕಿರಿ ಆಗುವಂಥದ್ದು, ಅಥವಾ ಯಾವುದೇ ಶಾಲಾ ಕಾಲೇಜಲ್ಲೂ ಕೂಡ ಅಲ್ಲೂ ಯಾರೋ ಸಹಪಾಠಿಗಳು ಇರ್ಬೋದು. ಹೀಗೆ ಬೇರೆ ಯಾವುದೋ ರೀತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ. ಎಷ್ಟೇ ಕಿರಿಕಿರಿ ಆದರೂ ಕೂಡ ನಾವು ಮೌನವಾಗಿರೋದರಿಂದ ಎಷ್ಟೇ ತಾಪ ಇರಲಿ, ಎಷ್ಟೇ ಕೋಪ ಇರಲಿ, ಎಷ್ಟೇ ಬೇಜಾರಿರಲಿ, ಎಷ್ಟೇ ಮನಸ್ತಾಪ ಇರಲಿ, ಹೀಗೆ ಎಲ್ಲವೂ ಕೂಡ ಅದು ಸರಿಯಾಗಿ ಆಗಲಿಕ್ಕೆ ಕಾರಣ ಮೌನ. ಯಾಕಂದರೆ ಎಲ್ಲದಕ್ಕೂ ಒಂದೇ ಔಷಧ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಎಲ್ಲದಕ್ಕೂ ಒಂದೇ ಔಷಧ ಅಂದರೆ ಅದು ಮೌನ. ಹಾಗೂ ಮೌನವಾಗಿ ಇದ್ಕೊಂಡು ನಾವು ಏನು ಮಾಡಬೇಕು ಕೇಳಿದ್ರೆ, ಮೌನವಾಗಿ ಇದ್ಕೊಂಡು ಅವ್ರನ್ನ ನಾವು ದ್ವೇಷ ಮಾಡೋದಲ್ವಂತೆ. ಮೌನವಾಗಿ ಇದ್ಕೊಂಡು ನಾವು ಭಗವಂತನ ಸ್ಮರಣೆ ಮಾಡಬೇಕಂತೆ. ಆವಾಗ ನಮಗೆ ಎಲ್ಲ ರೀತಿಯಲ್ಲಿ ಶಾಂತಿ ನೆಮ್ಮದಿ ಹೇಳುವಂಥದ್ದು ಸಿಗ್ತದೆ. ಹಾಗಾಗಿ ನಮಗೇನೋ ತೊಂದರೆ ಆದಾಗಲೂ ಭಗವಂತನ ಸ್ಮರಣೆ ಮಾಡಬೇಕು. ನಮಗೆ ಅನುಕೂಲ ಆದಾಗಲೂ ಭಗವಂತನ ಸ್ಮರಣೆ ಮಾಡಬೇಕು. ನಾವೇನು ಮಾಡ್ತೇವೆ ಕೇಳಿದ್ರೆ, ನಮಗೆ ಅನುಕೂಲ ಆಯಿತು ಇನ್ಮೇಲೆ ನಾವು ಭಗವಂತನ ಸ್ಮರಣೆ ಮರೆತು ಹೋಗ್ತದೆ. ಹಾಗಾಗಿ ಅದಕ್ಕಾಗಿ ನಾವು ಭಗವಂತ ಎಚ್ಚರಿಸ್ತಾ ಇರ್ತಾನೆ. ಆ ಕಾಲದಲ್ಲಿ ನಮಗೆ ಸ್ಮರಣೆಯನ್ನು ಮಾಡಲಿ, ಇದಕ್ಕೋಸ್ಕರವಾಗಿ ಅವನು ನಮಗೆ ಎಚ್ಚರಿಸ್ತಾ ಇರ್ತಾನೆ. ಹಾಗಾಗಿ ಆದಷ್ಟು ನಾವು ಆ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ, ನಮಗೆ ನಾವು ಯಾವ ದೇವರ ಆರಾಧನೆಯನ್ನು ಮಾಡ್ತಾ ಇರ್ತೇವೆಯೋ ಆ ದೇವರ ಸ್ಮರಣೆ ಮಾಡುವುದು ನಮಗೆ, ಅಥವಾ ನಮಗೆ ನಾರಾಯಣ ಹೇಳಬಹುದು. ಹೀಗೆ ನಾರಾಯಣ ಹೇಳೋದ್ರಿಂದಲೇ ನಮಗೆಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ವ್ಯಾಪಾರದಿಂದ ಲಾಭ. ವ್ಯಾಪಾರಸ್ಥರು ಇದ್ದರೆ ಅವರಿಗೆ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಲಾಭ ಆಗ್ತದೆ. ಅಡಿಕೆ ವ್ಯಾಪಾರ ಇರಬಹುದು, ಅಥವಾ ಬೇರೆ ಯಾವುದೇ ತೆಂಗು ಇದೆ ಎಲ್ಲ ಯಾವುದೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ವ್ಯಾಪಾರಸ್ಥರು ಇದ್ದಾರೆ. ಅವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಪರಿಹಾರಕ್ಕಾಗಿ ದತ್ತಾತ್ರೇಯ ದರ್ಶನ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ಮಿಥುನ ರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಹಾಗೆ ತಲೆನೋವು ಯಾವುದೋ ಮಾನಸಿಕ ಒತ್ತಡಕ್ಕಾಗಿ ಬೇರೆ ಯಾವುದೋ ಕಾರಣದಿಂದ ತಲೆನೋವು ಬರುವಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಇನ್ನು ಭೂಮಿ ಮನೆ ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಧನ್ವಂತರಿ ಪ್ರಾರ್ಥನೆ ಮಾಡೋದರಿಂದ ಅನುಕೂಲ ಆಗ್ತದೆ. ಇನ್ನು ಕರ್ಕರಾಶಿಯಲ್ಲಿರುವವರಿಗೆ ಅಧಿಕ ವ್ಯಯ, ಖರ್ಚು ಜಾಸ್ತಿ ಆಗ್ತದೆ ಇವತ್ತು. ಹಾಗೆ ದಾನ ಧರ್ಮಗಳಲ್ಲಿ ಇವತ್ತು ಭಾಗಿಯಾಗುವಂಥ ಸಾಧ್ಯತೆ ಇದೆ. ಶಿಕ್ಷಕರಿಗೆ ಅನುಕೂಲ ಆಗ್ತದೆ ಇವತ್ತಿನ ದಿವಸ. ಯಾಕೆಂದರೆ ಯಾವುದೇ ರೀತಿಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಇರತಕ್ಕಂಥವರು ಇವತ್ತು ಅವರಿಗೆ ಎಲ್ಲ ರೀತಿಯಲ್ಲಿ ಮಾನಸಿಕವಾಗಿಯೂ ಒಂದು ರೀತಿಯ ನೆಮ್ಮದಿಯಿಂದ ಇರುತ್ತಾರೆ. ಹಾಗೆ ವ್ಯಾವಹಾರಿಕವಾಗಿ ಕೂಡ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಇನ್ನು ತೀರ್ಥಯಾತ್ರೆಯಲ್ಲಿ ಇವತ್ತು ತೀರ್ಥಯಾತ್ರೆ ಮಾಡುವಂಥ ಸಂದರ್ಭ ಇದೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಯಾತ್ರೆಗೆ ಹೊರಡೋದಿದ್ದರೆ ಯಾತ್ರೆಗೆ ಹೋಗಿ ಬರ್ಬೋದು. ಪರಿಹಾರಕ್ಕಾಗಿ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ದೇಹಾರೋಗ್ಯದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ. ಯಾಕೆಂದರೆ ಇವಾಗ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಎಲ್ಲವೂ ಕೂಡ ಚೇಂಜ್ ಆಗಿರ್ತದೆ. ನೀರು ಚೇಂಜ್ ಆಗಿರ್ತದೆ, ಗಾಳಿನೂ ಚೇಂಜ್ ಆಗಿರ್ತದೆ. ಹಾಗೆ ಬಿಸಿಲು ಇದರಲ್ಲೂ ಕೂಡ ಮೋಡದ ವಾತಾವರಣ, ಹೀಗೆ ಇದೆಲ್ಲವೂ ಇಡೀ ಪ್ರಕೃತಿನೇ ಚೇಂಜ್ ಆಗಿರುವಾಗ ನಾವು ಕೂಡ ಚೇಂಜ್ ಆಗಬೇಕಾಗ್ತದೆ. ಹಾಗಾಗಿ
ಆ ರೀತಿ ಚೇಂಜ್ ಆದಾಗ ಮೊದಲೇ ವಿಶೇಷವಾಗಿ ಚೇಂಜ್ ಇರಬೇಕಂತೆ. ಯಾಕಂದರೆ ಮನಸ್ಸು ಚೇಂಜ್ ಆಗಬೇಕು, ಶರೀರನೂ ಕೂಡ ಚೇಂಜ್ ಆಗಬೇಕು. ಚೇಂಜ್ ಆಗಬೇಕು ಅಂದರೆ ಆ ರೀತಿಯಲ್ಲಿ ಒಂದು ರೀತಿ ಜ್ವರ ಬರುವಂಥದ್ದು, ಥಂಡಿ ಆಗುವಂಥದ್ದು ಇದು ಆಗ್ತಾ ಇರಬೇಕಂತೆ ಶರೀರ. ಆವಾಗ ಅದು ಆರೋಗ್ಯ ಇದೆ ಅಂತ ಅರ್ಥವಂತೆ. ಶರೀರ ಸ್ವಲ್ಪ ನಾವು 1 ವರ್ಷಕ್ಕೆ ಒಂದು ಸರಿ ಆದರೂ ಜ್ವರ ಬರಬೇಕಂತೆ, ಆವಾಗ ನಾವು ಸರಿ ಇದ್ದೇವೆ ಅಂತ ಅರ್ಥವಂತೆ. ಹಾಗಾಗಿ ಯಾವ ರೀತಿಯಲ್ಲಿ ನಾವು ಇಂಜಿನ್ನು ಅದು ಅಷ್ಟು ಓಡಿದ ಮೇಲೆ ಒಂದು 5 ನಿಮಿಷ 10 ನಿಮಿಷ ಅದಕ್ಕೆ ರೆಸ್ಟ್ ಕೊಟ್ಟಿರೋದು ಮತ್ತು ಬಲಿಷ್ಠವಾಗಿ ಆಗ್ತದೆಯೋ, ಹಾಗೆ ಈ ಸ್ವಲ್ಪ ಆ ಜ್ವರಗೆ ಬಂದಾಗ ಅವಾಗ ಮತ್ತೆ ಈ ಶರೀರ ಹೇಳುವಂಥದ್ದು ಮತ್ತೆ ಅದು ರಿಕವರಿ ಆಗ್ತದೆ ಮತ್ತು ಶಕ್ತಿಯುತವಾಗಿ ಆಗ್ತದೆ ಅಂತ. ಹಾಗಾಗಿ ಆದಷ್ಟು ನಾವು ಬಿಸಿ ನೀರು ಕುಡಿಯತಕ್ಕಂಥದ್ದು, ಬಿಸಿಯಾದ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ವ್ಯಾಪಾರದಲ್ಲಿ ಇವತ್ತು ನಷ್ಟ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಾವು ಯಾವುದೇ ರೀತಿ ವ್ಯಾಪಾರ ಮಾಡೋರು ಇರ್ತೇವೆ. ಖರೀದಿ ನಮಗೆ ಅಷ್ಟು ಸಿಗ್ತದೆ ಅಂತ ನಾವು ಇವತ್ತು, ನಾಳೆ ನಮಗಷ್ಟು ಸಿಗ್ತದೆ ಅಂತ ಇವತ್ತೇ ನಾವು ಜಾಸ್ತಿ ಏನೋ ಕೊಟ್ಟು ನಾವು ಜಾಸ್ತಿ ಸಂಗ್ರಹ ಮಾಡಿರ್ತೇವೆ. ಆ ಜಾಸ್ತಿ ಸಂಗ್ರಹ ಮಾಡಿ ಇಟ್ಟಾಗ ನಮಗೆ ಆ ಸರಿಯಾದ ಬೆಲೆ ಬರಲಿಲ್ಲ ಆದರೆ ಅದು ಕೂಡ ನಷ್ಟ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ವ್ಯಾಪಾರಸ್ಥರು ಆದಷ್ಟು ಜಾಗರೂಕತೆಯಿಂದ ಮುಂದಾಲೋಚಿಸಿ, ದೂರಾಲೋಚನೆ ಮುಂದಿನ ಆಲೋಚನೆ ಮಾಡಿಕೊಂಡು ನಾವು ಎಲ್ಲ ರೀತಿಯಲ್ಲಿ ವ್ಯವಹಾರ ಮಾಡತಕ್ಕಂಥದ್ದು ತುಂಬ ಉತ್ತಮ. ಯಾಕಂದರೆ ವ್ಯಾಪಾರಸ್ಥರು ಹೌದು ಇವತ್ತು ನಮಗಷ್ಟು ಲಾಭ ಬಂದಿದೆ ಅಂತ ಆದರೆ ನಾಳೆ ನಮಗಿಷ್ಟು ಲಾಭ ಬರ್ತದೆ ಅಂತ ಅರ್ಥ ಅಲ್ಲ. ಹಾಗಾಗಿ ವ್ಯವಹಾರವನ್ನು ಮಾಡಬೇಕಾದ್ರೆ ತುಂಬ ಚಾಕಚಕ್ಯತೆಯಿಂದ, ಚಾಣಕ್ಯನಂತೆ ನಾವು ಆ ವ್ಯವಹಾರವನ್ನು ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ. ಇನ್ನು ಇವತ್ತಿನ ದಿವಸ ಸ್ವಲ್ಪ ಎಡಕಿವಿಗೆ ಸಂಬಂಧಪಟ್ಟಂಥ ತೊಂದರೆ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಜಾಗ್ರತೆಯಿಂದ ನಾವು ಏನೋ ಕಿವಿ ನೋವು ಬಂತು ಅಥವಾ ಇದೇನೋ ಬಂತು ಅಂತ ನಾವು ಯಾವುದೋ ಔಷಧವನ್ನು ಕಿವಿಗೆ ಹಾಕುವಂಥದ್ದು ಅಥವಾ ಬೇರೆ ಇದನ್ನೆಲ್ಲ ಮಾಡುತ್ತೇವೆ. ಆದಷ್ಟು ನಾವು ಆ ಥರ ಯಾವುದೂ ಕೂಡ ಮಾಡಬಾರದು. ಅದಕ್ಕೆ ಯಾಕೆಂದರೆ ವೈದ್ಯರ ಸಲಹೆಯನ್ನು ಕೇಳಿಕೊಂಡೆ ಅದಕ್ಕೇನು ಔಷಧವನ್ನು ಕೊಡಬೇಕು, ಏನು ಬಿಡಬೇಕು, ಇದನ್ನೆಲ್ಲ ಮಾಡುವಂಥದ್ದು. ಇನ್ನು ವೃತ್ತಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ರುದ್ರಾಭಿಷೇಕ ಮಾಡುವುದರಿಂದ ಅನುಕೂಲ ಆಗ್ತದೆ. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ಕಿರಿಕಿರಿ, ಹಾಗೆ ಆಕಾಶ ಮಾರ್ಗದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಆಕಾಶ ಮಾರ್ಗದಲ್ಲಿ ಯಾವುದೇ ರೀತಿ ವಿಮಾನ ಅಥವಾ ಹೆಲಿಕಾಪ್ಟ್ರು ಇದರಲ್ಲಿ ಪ್ರಯಾಣಿಸುವಂಥವರಿಗೆ ಸ್ವಲ್ಪ ತೊಂದರೆ, ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರುವಂಥದ್ದು. ಯಾವ ರೀತಿ ಹವಾಮಾನದ ವೈಪರೀತ್ಯದಿಂದಾಗಿ ಅದು ಸ್ವಲ್ಪ ತಡವಾಗಿ ಹೋಗುವಂಥದ್ದು ಅಥವಾ ಬರುವಂಥದ್ದು ಆಗುವಂಥ ಸಾಧ್ಯತೆ ಇರುತ್ತದೆ. ಹಾಗಾಗಿ ಆದಷ್ಟು ನಾವು ಅದಕ್ಕೆ ಏನು ಬೇಕು ನಮಗೆ ಸಾಮಗ್ರಿಗಳು, ಆಹಾರ ಸಾಮಗ್ರಿಗಳು ಇರ್ಬೋದು, ಇದನ್ನೆಲ್ಲ ನಾವು ಮುಂಚೆನೇ ವ್ಯವಸ್ಥೆ ಮಾಡಿಕೊಂಡು ಇವತ್ತಿನ ದಿವಸ ಹೊರಡುವಂಥದ್ದು ತುಂಬ ಉತ್ತಮ. ಇನ್ನು ಹೆಂಡತಿಯಿಂದ ಇವತ್ತಿನ ದಿವಸ ಸಹಕಾರ ಸಿಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ನಾವು ಮನೆಯಲ್ಲಿ ಏನೇ ಆದರೂ ಕೂಡ ನಮಗೆ ಹೆಂಡತಿ, ಗಂಡ ಅಥವಾ ಮಕ್ಕಳು ಅಥವಾ ನಮ್ಮ ಒಂದು ಸಂಸಾರ ಅಥವಾ ಒಂದು ಕುಟುಂಬ ಇದು ಸರಿಯಾಗಿದ್ದರೆ, ನಾವು ನಮ್ಮಲ್ಲಿ ಒಗ್ಗಟ್ಟಾಗಿದ್ದರೆ ಬೇರೆಯವರು ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲವಂತೆ. ಹಾಗಾಗಿ ಯಾವ ರೀತಿ ನಮ್ಮ ಒಳಗಡೆ ನಮ್ಮ ಶರೀರದಲ್ಲಿ ನಮ್ಮ ಇಂದ್ರಿಯಗಳು ಸರಿಯಾಗಿ ಇದ್ದರೆ ಬೇರೆ ಹೊರಗಿನಿಂದ ನಮಗೆ ಯಾರು ಏನು ಮಾಡಿದ್ರು ಕೂಡ ಏನು ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಎಲ್ಲ ರೀತಿಯ ಅನುಕೂಲಕ್ಕಾಗಿ ಇವತ್ತಿನ ದಿವಸ ಶ್ರೀ ಸೂಕ್ತ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಹಾಗೆಯೇ ಆ ರಾಶಿಗಳಲ್ಲಿ ಇರುವಂತಹ ದೋಷಗಳೇನು, ದೋಷಗಳಿಗೆ ಪರಿಹಾರಗಳೇನು ಅವೆಲ್ಲವನ್ನ ತಿಳಿಸ್ಕೊಟ್ಟಿದ್ದೀರಿ. ಈಗ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ಗುರುಗಳನ್ನ ತಾವು ನೇರ ಭೇಟಿ ಆಗಬೇಕು ಅಂತ ಆಸಕ್ತಿ ಇರುವಂಥವರು ಟಿವಿ ಸ್ಕ್ರೀನ್ ಮೇಲೆ ಗುರುಗಳ ನಂಬರನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ಕರೆ ಮಾಡಿ ಗುರುಗಳನ್ನ ನೀವು ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೇನ್ನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನದಲ್ಲಿ ಗುರುಗಳನ್ನ ತಾವು ನೇರ ಭೇಟಿಯಾಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ವಿಚಾರಗಳು.
ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಈ ವರ್ಷ ಆಷಾಢ ಮಾಸ ಯಾವಾಗ ಶುರುವಾಗುತ್ತೆ? ಮತ್ತು ಈ ಆಷಾಢ ಮಾಸವನ್ನು ಶೂನ್ಯ ಮಾಸ ಮತ್ತು ಅನಾರೋಗ್ಯ ಮಾಸ ಅಂತ ಕೂಡ ಕರೀತಾರೆ. ಹಾಗಾಗಿ ಆಷಾಢ ಮಾಸದಲ್ಲಿ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ. ಕೆಲವೊಂದು ಪ್ರಾಂತ್ಯಗಳಲ್ಲಿ ಆಷಾಢ ಮಾಸದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ನಾವು ಆಚರಣೆ ಮಾಡುವಂತಹ ವಿಚಾರಧಾರೆಗಳು ಯಾವ ಇವೆ, ಅವುಗಳನ್ನು ತಿಳಿಸ್ಕೊಡಿ ಗುರುಗಳೇ. ಇದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ಆಷಾಢ ಮಾಸ ಅಂದರೆ ನಮಗೆ ಈಗ ಜುಲೈ 6, ಜುಲೈ 5ಕ್ಕೆ ಅಮಾವಾಸ್ಯೆ, ಜುಲೈ 6ಕ್ಕೆ ಆಷಾಢ ಮಾಸ ಶುಕ್ಲ ಪಕ್ಷ, ಆಷಾಢ ಮಾಸ ಪ್ರಾರಂಭ. ಯಾಕಂದರೆ ಹಿಂದೆ ಆಷಾಢ ಮಾಸದಲ್ಲಿ ಕೆಲವು ಆ ರೂಢಿ ಹೇಳತಕ್ಕಂಥದ್ದು ಬಂದುಬಿಟ್ಟಿದೆ. ಆಷಾಢ ಮಾಸದಲ್ಲಿ ನಾವು ಏನೂ ಮಾಡಬಾರ್ದು, ಶೂನ್ಯ ಮಾಸ ಅಂದರೆ. ಈಗ ಯಾಕೆಂತಂದರೆ ಶೂನ್ಯ ಮಾಸ ಅಂತ ಅರ್ಥ ಅಲ್ಲ, ಅದು ಶೂನ್ಯ ಮಾಸ ಅಂತ ಅರ್ಥ ಅಲ್ಲ. ಆದರೆ ಯಾಕೆ ಈಗ ಚಾತುರ್ಮಾಸ ಅಂತ ಬರ್ತದೆ ಆಷಾಢ ಮಾಸದಲ್ಲಿ. ಆಷಾಢ ಮಾಸದ ಪೌರ್ಣಿಮೆಯಿಂದ ಹಾಗೆ ಕಾರ್ತಿಕ ಮಾಸದ ಪೌರ್ಣಿಮೆಯವರೆಗೆ ಚಾತುರ್ಮಾಸ ಅಂತ ಹೇಳ್ತಾರೆ. 4 ಮಾಸಗಳು ಅಲ್ಲಿ ಸನ್ಯಾಸಿಗಳಾದವರು ಹಾಗೆ ಯಾವ ರೀತಿ ಅವರು ತಪಸ್ಸನ್ನು ಮಾಡಬೇಕು. ಚಾತುರ್ಮಾಸದಲ್ಲಿ ಹೊರಗಡೆ ಎಲ್ಲೂ ಹೋಗಬಾರದು. ಅಂದರೆ ಆ 4 ಮಾಸ ಏನಾಗ್ತಿತ್ತು, ಹಿಂದೆ ಎಲ್ಲವೂ ಕಾಲಕ್ಕೆ ಸರಿಯಾಗಿ ಇರ್ತಿತ್ತು. ಯಾವ ರೀತಿ, ಮಳೆಗಾಲ ಇಂತಿಷ್ಟು, ಚಳಿಗಾಲ ಇಂತಿಷ್ಟು, ಬೇಸಿಗೆ ಕಾಲ ಇಂತಿಷ್ಟು ಅಂತ ಇರ್ತಿತ್ತು. ಹಾಗಾಗಿ ಆ ಕಾಲದಲ್ಲಿ ಏನು ಮಾಡಿದ್ರು ಅಂತಾದರೆ, ಆಷಾಢ ಮಾಸದಲ್ಲಿ ತುಂಬ ಮಳೆ ಪ್ರಾರಂಭ ಆಗುವಂಥದ್ದು. ಮಧ್ಯಮ ಹೆಚ್ಚು ಕಡಿಮೆ ಮಧ್ಯಮ ಥರದಲ್ಲಿ ಮಧ್ಯಮ ಮಳೆಗಾಲ ಅಂತಲೂ ಕೂಡ ನಾವು ಹೇಳಬಹುದು. ಆ ಸಂದರ್ಭದಲ್ಲಿ ತುಂಬ ಜೋರಾಗಿ ಮಳೆ ಆಗೋದರಿಂದ. ಆದರೆ ಇಲ್ಲಿ ಬೇರೆ ಯಾವ ರೀತಿ, ನಮಗೆ ಬೇರೆ ಯಾವುದೇ ರೀತಿಯಾದಂಥ ಮಳೆಗಾಲದಲ್ಲಿ ಬೇರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಮದುವೆ ಅಥವಾ ಉಪನಯನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದಕ್ಕೆ ದೊಡ್ಡ ಜಾಗ ಬೇಕಾಗ್ತದೆ. ಮಳೆ ಬಂದರೆ ನಮಗೆ ಯಾವ ರೀತಿ ಜಾಗ ಇದ್ದರೂ ಕೂಡ ಅದು ಸರಿಯಾದ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗೆ ಬೇರೆ ಬೇರೆ ಕಾರಣಕ್ಕಾಗಿ ಆಷಾಢ ಮಾಸದಲ್ಲಿ ಮದುವೆ ಮುಂಜಿ ಇತ್ಯಾದಿಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಆ ರೀತಿಯಲ್ಲಿ ಏನು ಮಾಡಬೇಕು, ಹಾಗಾದ್ರೆ ಮಳೆ ಹೋಯ್ತಾ ಇದೆ ಅಂತಾದರೆ ನಾವು ಏನು ಮಾಡಬೇಕು? ನಾವು ಊಟ ಮಾಡೋದಿಲ್ವಾ? ಮಳೆ ಹೋಯ್ತಾ ಇದೆ ಅಂತ ನಾವು ಊಟ ಬಿಡ್ತೇವೆಯೋ? ಇಲ್ಲ. ಅಥವಾ ನಿದ್ದೆ ನಾವು ಊಟ ಬಿಟ್ಟು ಅದ್ರ ಬದಲು ಏನು ಮಾಡಬೇಕು ಅಂತಾದರೆ ತಪಸ್ಸನ್ನು ಮಾಡಬೇಕು. ಅದಕ್ಕೆ ವಿಷ್ಣು ಶಯನೋತ್ಸವ ಅಂತ ಕರೀತಾರೆ. ಯಾವ ರೀತಿ ನಮಗೆ ಬರುತ್ತದೆ ಈಗ ಆಷಾಢ ಮಾಸದಲ್ಲಿ ಏಕಾದಶಿ ದಿವಸ ಯಾವ ರೀತಿ ವಿಷ್ಣು ಶಯನೋತ್ಸವ, ಅವತ್ತು ಏಕಾದಶಿಯಿಂದ ಕಾರ್ತಿಕ ಮಾಸದ 4 ತಿಂಗಳು ಅವನು ವಿಷ್ಣು ಶಯನೋತ್ಸವ. ಯಾವ ರೀತಿ ಭಗವಂತನೇ ಯೋಗ ನಿದ್ರೆಯಲ್ಲಿ ಇರ್ತಾನಂತೆ. ಹಾಗಾಗಿ ಆ ಭಗವಂತನನ್ನು ಆರಾಧನೆ ಮಾಡತಕ್ಕಂಥ ಯತಿಗಳು 4 ಮಾಸ ಅಷ್ಟು ಪೂಜಾ ಪುನಸ್ಕಾರಾದಿಗಳಲ್ಲಿ ಜಪ ತಪಗಳಲ್ಲಿ ಇರ್ತಿದ್ರು. ಹಾಗಾಗಿ ಅದಕ್ಕಾಗಿ ನಮಗೇನಾಗಿದೆ ಅಂತಾದರೆ ಆಷಾಢ ಮಾಸದಲ್ಲಿ ನಾವು ಏನೂ ಮಾಡಬಾರದು ಹೇಳುವಂಥದ್ದು ಈ ತಪ್ಪು ಕಲ್ಪನೆ ಬಂದುಬಿಟ್ಟಿದೆ. ಮಳೆ ಆಗ್ತಾ ಇರೋದರಿಂದ ಆ ಮಳೆಗಾಲದಲ್ಲಿ ನಾವು ಜಪ ತಪವನ್ನು ಮಾಡಬೇಕು, ಈಗ ಅಥವಾ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು. ಹೀಗೆ ಅದನ್ನು ಆ ಕಾಲದಲ್ಲಿ ಅವರು ಮಾಡ್ತಾ ಇದ್ದಿದ್ರು. ಹಾಗಾಗಿ ಆಷಾಢ ಮಾಸದಲ್ಲಿ ನಾವು ಏನೂ ಮಾಡಬಾರದು ಹೇಳುವಂಥ ಒಂದು ಯಾವುದೋ ರೂಢಿ ನಮಗೆ ಬಂದುಬಿಟ್ಟಿದೆ. ಬಿಟ್ಟರೆ ಆಷಾಢ ಮಾಸದಲ್ಲಿ ನಾವು ಯಾವುದೇ ರೀತಿ ವ್ರತಗಳನ್ನು ಕೂಡ ಮಾಡಬಹುದು. ಈಗ ಭಗವಂತನ ಸ್ಮರಣೆ ಮಾಡುವಂಥದ್ದು, ಜಪ ತಪವನ್ನು ಮಾಡಲೇಬೇಕು. ಜಪ ತಪವನ್ನು ನಾವು ಮಾಡಲೇಬೇಕು. ನಾವು ಯಾವ ರೀತಿ 3 ಹೊತ್ತು ನಾವು ಊಟ ತಿಂಡಿ ಏನು ಮಾಡ್ತೇವೆಯೋ ಹಾಗೆ 3 ಹೊತ್ತು ಕೂಡ ನಾವು ಭಗವಂತನ ಸ್ಮರಣೆ ಮಾಡಲೇಬೇಕು ಆಷಾಢ ಮಾಸ ಅಂತ. ಅಥವಾ ಯಾವುದೇ ರೀತಿ ಕೆಲವು ಆಷಾಢ ಮಾಸದಲ್ಲೂ ನಾವು ಮಾಡುವಂಥ ವ್ರತಗಳು ಇದ್ದಾವೆ. ಹಾಗೆ ಏಕಾದಶಿ, ಆಷಾಢ ಶುದ್ಧ ಏಕಾದಶಿ ಅಂತ ಕರಿತೇವೆ. ಆಷಾಢ ಶುದ್ಧ ಏಕಾದಶಿಯಿಂದಲೇ ನಾವು ಆವತ್ತು ಕೂಡ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕಂತೇವುದು. ಹಾಗಾಗಿ ಆ ಕಾಲಕ್ಕೆ ಯಾವುದೋ ರೀತಿಯಲ್ಲಿ ನಾವು ಏನು ಮಾಡಬೇಕು ಹೇಳುವಂಥದ್ದು ಈ ರೀತಿಯಲ್ಲಿ ಆಷಾಢ ಮಾಸದ ವಿಶೇಷವಾಗಿ ನಮಗೆ ಆಷಾಢ ಮಾಸ ಹೇಳುವಂಥದ್ದು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಾಧನೆಯನ್ನು ಮಾಡತಕ್ಕಂಥವರಿಗೆ, ಆಧ್ಯಾತ್ಮಿಕವಾಗಿ ಸಾಧನೆಯನ್ನು ಮಾಡತಕ್ಕಂಥವರಿಗೆ ತುಂಬ ಶ್ರೇಷ್ಠವಾದ ಪ್ರಶಸ್ತವಾದಂತಹ ಕಾಲ. ಸರಿ ಗುರುಗಳೇ, ಆಷಾಢ ಮಾಸ ಯಾವಾಗ ಆರಂಭ ಆಗುತ್ತೆ? ಆಷಾಢ ಮಾಸವನ್ನು ಯಾಕೆ ಆ ರೀತಿಯಾಗಿ ಒಂದು ಆಚರಣೆಯನ್ನು ಮಾಡ್ತಾರೆ?
ಅದನ್ನು ಶೂನ್ಯ ಮಾಸ ಮತ್ತು ಅನಾರೋಗ್ಯ ಮಾಸ ಅಂತ ಯಾಕೆ ಕರೀತಾರೆ ಅನ್ನುವಂತಹ ವಿಶೇಷ ಮಾಹಿತಿನ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಅದೇ ರೀತಿಯಾಗಿ ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಈ ರಾಶಿಗಳಲ್ಲಿ ಇರುವಂತಹ ದೋಷಗಳೇನು, ಆ ದೋಷಗಳಿಗೆ ಪರಿಹಾರ ಯಾವ ರೀತಿಯಾಗಿ ಮಾಡ್ಕೋಬೇಕು ಅದನ್ನು ಕೂಡ ತಾವು ತಿಳಿಸ್ಕೊಡಿ ಗುರು. ತುಲಾ ರಾಶಿಯಲ್ಲಿ ಇರೋವರಿಗೆ ಇವತ್ತಿನ ದಿವಸ ಶತ್ರುಗಳಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಸಾಲ ಬಾಧೆ ಯಾಕಂದರೆ ನಾವು ಏನೋ ಸಾಲ ತೆಗೆದುಕೊಂಡಿರ್ತೇವೆ, ಹಾಗಾಗಿ ನಾವು ಅದನ್ನು ಕೊಡಬೇಕಾದ್ರೆ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಹಾಗೆ ಏನು ಮಾಡಲು, ಕೊಡಲೇಬೇಕು. ನಾವು ತೆಗೆದುಕೊಂಡ ಮೇಲೆ ಅದನ್ನು ಕೊಡಲೇಬೇಕು. ಆ ಸಾಲವನ್ನು ತೀರಿಸಲೇಬೇಕು. ತೀರಿಸಲಿಲ್ಲ ಅಂದರೆ ಅದು ಚಕ್ರ ಬಡ್ಡಿಯಾಗಿ ಮುಂದೆ ಬರ್ತದೆ ಅಂತೆ. ನಾವು ಅದಕ್ಕಾಗಿ ಹಿಂದಿನ ಜನ್ಮದಲ್ಲಿ ನಾವು ಏನು ತಗೊಂಡಿದ್ದೇವೋ ಅದನ್ನು ನಾವು ಕೊಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಈ ಜನ್ಮದಲ್ಲಿ ನಾವು ಯಾರ ಹತ್ರ ಏನೇ ಕೊಟ್ಟರೂ ಕೂಡ, ಏನೇ ತೆಗೆದುಕೊಂಡ್ರೂ ಕೂಡ ಅದನ್ನು ಹಿಂದಿನ ಜನ್ಮದ ಸಾಲವನ್ನು ಕಳೀಲಿಕ್ಕಾಗಿ ಬಂದಿದ್ದು. ಅದಕ್ಕೆ ಹಿಂದಿನ ಜನ್ಮದ ಸಾಲವ ಕಳೆಯಲು ಬಂದಿದೆ ಈ ನರದೇಹ ಅಂತ ದಾಸರು ಹೇಳಿದ್ದಾರೆ. ಹಾಗಾಗಿ ಈ ಸಾಲ ಬಾಧೆಯಲ್ಲಿ ನಮಗೆ ಅದು ಕೊರಿತಾ ಇರ್ತದೆ. ಹಾಗಾಗಿ ಆದಷ್ಟು ನಾವು ಸಾಲವನ್ನು ಮಾಡದೇನೆ ಜೀವನವನ್ನು ನಡೆಸತಕ್ಕಂಥದ್ದು. ಅದಕ್ಕೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚುವಂಥದ್ದು ತುಂಬ ಮುಖ್ಯ. ಇನ್ನು ಕಳ್ಳಕಾಕರ ಭಯ ಆಗುವಂಥ ಸಾಧ್ಯತೆ ಇದೆ. ಯಾತ್ರಾರ್ಥಿಗಳಿಗೆ ವಿಘ್ನ ಬರುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ದತ್ತಮಾಲಾ ಮಂತ್ರ ಪಠಣದಿಂದ ಅನುಕೂಲ ಇದೆ. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಮಕ್ಕಳಿಂದ ಸಹಾಯ ಸಿಗ್ತದೆ. ಹಾಗೆ ಉನ್ನತ ಶಿಕ್ಷಣದವರಿಗೆ ಇವತ್ತಿನ ದಿವಸ ಅನುಕೂಲ ಆಗ್ತದೆ. ಇನ್ನು ಅಶುಚಿ ಆಗುವಂಥ ಸಂದರ್ಭ, ಹಾಗೆ ಅಪವಾದ ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಅಪವಾದ ಹೇಳುವಂಥದ್ದು ಭಗವಂತನಿಗೆ ಬಂದಿದೆ. ಸ್ಯಮಂತಕ ಮಣಿಯನ್ನು ಕದ್ದಿದ್ದಾನೆ, ಹೀಗೆ ಎದಕ್ಕೂ ಕೂಡ ಬಂದರೆ ನಾವು ಅದರಲ್ಲಿ ಹೆದರಬೇಕಾದ್ದೇನಿಲ್ಲ. ಅದಕ್ಕೆ ನಮ್ಗೆ ಅಪವಾದ ಬಂದಿದೆ ಅಂತ ಈಗ ನಾವು ಎಲ್ಲ ಕಡೆ ಮಾಧ್ಯಮದಲ್ಲಿ ಅಥವಾ ಇದರಲ್ಲಿ ಎಲ್ಲ ನೋಡ್ತಿದ್ದೋ, ನನಗೆ ಹಂಗೆ ಆಗ್ಬಿಡ್ತದೇನೋ, ಹಿಂಗೆ ಮಾಡಿಬಿಡ್ತಾರೋ ಅವರು, ಇನ್ಮೇಲೆ ನನ್ನ ಕತೆ ಮುಗೀತು ಅಂತ ಎಲ್ಲರೂ ಕೂಡ ಆತ್ಮಹತ್ಯೆಯನ್ನು ಸುಮಾರು ಜನ ಮಾಡಿಕೊಳ್ತಾ ಇದ್ದಾರೆ. ಅದನ್ನು ನಾವು ಯಾವತ್ತೂ ಕೂಡ ಮಾಡಬಾರ್ದು. ಆತ್ಮಹತ್ಯೆ ಮಹಾಪಾಪ. ನಮಗೆ ನಾವೇ ತೊಂದರೆ ಕೊಟ್ಕೊಂಡಂಗೆ ಬೇರೆಯವರಿಗೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಯಾವತ್ತೂ ಕೂಡ ನಾವು ಆತ್ಮಹತ್ಯೆಯನ್ನು ಮಾಡಿಕೊಳ್ಳೇಬಾರದು. ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳಬಾರ್ದು ಅಂದರೆ ನಮಗೊಂದು ಇಂತಿಷ್ಟು ಶರೀರದಲ್ಲಿ ನಾವು ಇರಬೇಕು, ಇಷ್ಟು ವರ್ಷ ನಾವು ಇರಬೇಕು, ಈ ಶರೀರದಲ್ಲಿ ಈ ಜೀವ ಈ ಆತ್ಮಾಳು ಇರ್ತದೆ. ನಾವು ಅದಕ್ಕೆ ತೊಂದರೆ ಕೊಟ್ಕೊಂಡ್ರೆ ಅದಕ್ಕೆ ಬೇರೆ ನಮಗೆ ಆ ಶರೀರ ಸಿಗೋದಿಲ್ಲ. ಯಾಕೆಂತಂದರೆ ನಾವು ವಿಮಾನ ಮೇಲೆ ಹೋಗ್ತಾ ಇರ್ತೇವೆ. ವಿಮಾನ ಈ ಸ್ಥಳದಿಂದ ಬಿಟ್ಟಾಗ ಇಲ್ಲಿ ಬೆಂಗಳೂರಿಂದ ಅಥವಾ ಬೇರೆ ಯಾವುದೋ ಕಡೆಯಿಂದ ಬಿಡ್ತೋದು. ಆ ಡೆಲ್ಲಿಯಿಂದ ಬಂದಂಥ ವಿಮಾನ ಇಲ್ಲಿ ಬಂದ ಮೇಲೆ ಅದಕ್ಕೆ ಇಳಿಯುವಂಥದ್ದು. ಮಧ್ಯ ಅದಕ್ಕೆ ಇಳಿಲಿಕ್ಕೆ ಬರೋದಿಲ್ಲ. ಮಧ್ಯ ಇಳಿದ್ರೆ ಏನಾಗ್ತದೆ, ನಾವು ಕೆಳಗೆ ಬೀಳುತ್ತೇವೆ. ಹಾಗೆ ಇದು ಕೂಡ ಹಾಗೆ ಅಂತೆ. ಈ ಶರೀರದಲ್ಲಿ ಇಷ್ಟು ದಿವಸ ಇರುತ್ತದೆ, ಅಷ್ಟು ದಿವಸ ನಾವು ಇರಲೇಬೇಕು. ಹಾಗಾಗಿ ಆ ಆತ್ಮಹತ್ಯೆ ಇತ್ಯಾದಿಗಳನ್ನು ಕೂಡ ನಾವು ಮಾಡಿಕೊಳ್ಳಬಾರದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ನಾವು ನಾರಾಯಣ ಹೃದಯ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಧನುರಾಶಿಯಲ್ಲಿ ಇರುವವರಿಗೆ ಬಂಧುಗಳಿಂದ ಸಹಕಾರ ಸಿಗುವಂಥದ್ದು, ತಾಯಿಯಿಂದ ಒಳ್ಳೆಯ ಸಲಹೆ ಸಿಗ್ತದೆ, ಪ್ರಯಾಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಎದೆನೋವು ಕಾಣಿಸಿಕೊಳ್ಳುವಂಥದ್ದು. ಹಾಗಾಗಿ ನಾವು ಭಯ ಪಡಬೇಕಾದ್ದೇನಿಲ್ಲ. ಅದಕ್ಕೆ ಸೂಕ್ತವಾದಂಥ ಪರಿಹಾರ ಇದ್ದೇ ಇದೆ. ಅದನ್ನು ಮಾಡೋದರಿಂದ ಅನುಕೂಲ ಆಗ್ತದೆ. ಶನೇಶ್ವರ ಮಂತ್ರ ಪಠಣದಿಂದ ಇವತ್ತಿನ ದಿವಸ ಅನುಕೂಲ ಇದೆ. ಇನ್ನು ಮಕರ ರಾಶಿಯಲ್ಲಿರೋರಿಗೆ ಸಹೋದರರಿಂದ ಸಹಕಾರ ಸಿಗ್ತದೆ. ಹಾಗೆ ಶಿಕ್ಷಕ ವೃತ್ತಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ಅನುಕೂಲ ಇದೆ. ಹಾಲು ಹೈನುಗಾರಿಕೆ ಉದ್ಯಮಕ್ಕೆ ಅನುಕೂಲ ಇದೆ. ಶತ್ರುಗಳಿಂದ ತೊಂದರೆಯಾಗುವಂಥ ಸಾಧ್ಯತೆ ಇದೆ. ದುರ್ಗಾ ಕವಚ ಪಠಣ ಮಾಡೋದರಿಂದ ಅನುಕೂಲ ಇದೆ. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ಧನ ಲಾಭ ಆಗುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಅನುಕೂಲ ಆಗುವಂಥ ಸಾಧ್ಯತೆ. ಮೃಷ್ಟಾನ್ನ ಭೋಜನವನ್ನು ಮಾಡುವಂಥ ಇವತ್ತು ಒಳ್ಳೆಯ ರೀತಿಯಾದಂಥ ಭೋಜನ ಸಿಗ್ತದೆ. ಹಾಗೆ ಇವತ್ತು ದಿವಸ ಬಲಕಣ್ಣು ಕುಣಿತದೆಯಂತೆ. ಬಲಕಣ್ಣು ಕುಣಿದರೆ ಅದು ಶುಭ,
ನಮಗೆ ಯಾವುದೋ ರೀತಿಯ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗ್ತದೆ ಅಂತ ಅರ್ಥ. ಅದಕ್ಕೆ ಶಕನ ಅಂತ, ನಾವು ಶಕನ ಸಾಲಾವಳಿ ಇದನ್ನೆಲ್ಲ ನೋಡಬೇಕಾದ್ರೆ ಅದನ್ನು ಹೇಳುವಂಥದ್ದು. ಹಾಗೆ ಇನ್ನು ಮಕ್ಕಳಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ಮಕ್ಕಳಲ್ಲಿ ಸುಮ್ಮನೆ ಅದೆಲ್ಲ ಇದ್ದೇ ಇರ್ತದೆ, ನಾವು ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋದೇನಿಲ್ಲ. ಹಾಗೆ ಸಭೆ ಸಮಾರಂಭದಲ್ಲಿ ಸ್ವಲ್ಪ ನಮಗೆ ಅವಮಾನ ಆಗುವಂಥ ಸಾಧ್ಯತೆಯೂ ಕೂಡ ಇರ್ತದೆ. ನಾವೇನೋ ಇದು ಅದು ಅವಮಾನ ಆದರೂ ಕೂಡ ನಾವು ಬೇಜಾರು ಮಾಡ್ಕೊಳ್ಬಾರ್ದಂತೆ. ಏನೋ ನಮ್ಮಲ್ಲಿ ಅಹಂಕಾರ ಇರ್ತದೆ, ಆವಾಗ ಅದಕ್ಕೆ ಪೆಟ್ಟು ಕೊಡ್ತಾನೆ ಭಗವಂತ. ಅಹಂಕಾರ ಹೋಗಬೇಕು ಅಂತ ಅದಕ್ಕೊಂದು ಪೆಟ್ಟು ಕೊಟ್ಟು ಅವಮಾನ ರೂಪದಲ್ಲಿ ಪೆಟ್ಟು ಕೊಡ್ತಾನೆ. ಹೀಗೆ ಅದು ಆಗ್ತಾ ಇರ್ತದೆ. ಯಾಕಂದರೆ ಭಗವಂತ ಯಾವ ರೀತಿ ಅವನು ಹುಟ್ಟು ಸಾವು ಇದು ಈ ರೀತಿಯಲ್ಲಿ ಹೇಗೆ ನಡೀತಾ ಇರ್ತದೆಯೋ ಹಾಗೆ ಕೂಡ ನಮಗೂ ಮಾನ ಅವಮಾನ ಎಲ್ಲ ರೀತಿಯ ಸುಖ ದುಃಖ ಕೊಡ್ತಾನೆ ಇರ್ತಾನೆ. ನಾವು ಅದಕ್ಕೆ ಲಾಭೌ ಜಯಾಜಯೌ, ಲಾಭ ಆಗಲಿ ನಷ್ಟ ಆಗಲಿ ಒಂದೇ ರೀತಿ ಮನಸ್ಸನ್ನು ಇಟ್ಕೊಳ್ಳುವಂಥದ್ದು ನಾವು ಕಲ್ತ್ಕೊಳ್ಬೇಕಂತ. ಅದಕ್ಕೆ ಸ್ಥಿತಪ್ರಜ್ಞರು ಅಂತ ಹೇಳ್ತಾರೆ. ಸ್ಥಿತಪ್ರಜ್ಞೆ, ನಮ್ಮ ಪ್ರಜ್ಞೆ ಸ್ಥಿತವಾಗಿರಬೇಕು. ಪ್ರಜ್ಞೆ ಸ್ಥಿತವಾಗಿ ಇದ್ದಾಗ ಏನೇ ಆದರೂ ಕೂಡ ನಮಗೆ ನಮ್ಮ ಮನಸ್ಸು ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಅದು ಮುಖ್ಯವಾಗಿ ಇರ್ತದೆ. ಹಾಗೆ ಎಲ್ಲ ರೀತಿಯಲ್ಲಿ ಪರಿಹಾರಕ್ಕಾಗಿ ಇವತ್ತಿನ ದಿವಸ ನಾವು ಮಹಾ ಸರಸ್ವತಿ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಹಾಗೆ ಮೀನರಾಶಿಯಲ್ಲಿರುವವರಿಗೆ ಹಾಲು ಹೈನುಗಾರಿಕೆ ಉದ್ಯಮಕ್ಕೆ ಲಾಭ ಆಗುವಂಥ ಸಾಧ್ಯತೆ, ತಂಪು ಪಾನೀಯ ಅಂಗಡಿಗೆ ಲಾಭ, ಹಾಗೆ ಬಂಧುಗಳಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ದುರ್ಗಾ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಹಾಗಾಗಿ ಇವತ್ತಿನ ದಿವಸ ನಾವು ಏನೂ ಕೂಡ ಭಯಪಡಬೇಕಾದ್ದೇನಿಲ್ಲ. ಏನೇ ಇದ್ರೂ ಕಡೆಗೆ ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ ಅಂತ ಎಲ್ಲ ದಾಸರು ಕೂಡ ಹೇಳಿದ್ದಾರೆ. ಇವತ್ತಿನ ದಿವಸ ಶುಭ. ಯಾಕೆ ಶುಭ ಅಂದರೆ ನಾವಿದ್ದೇವೆ, ನಾವು ಆರೋಗ್ಯವಾಗಿ ಇದ್ದೇವೆ, ಆದ್ದರಿಂದ ಶುಭ. ನಾವು ಇದ್ದಿದ್ದಕ್ಕೆ ಶುಭ, ನಾವು ಆರೋಗ್ಯವಾಗಿ ಇದ್ದಿದ್ದಕ್ಕೆ ಶುಭ. ಅದಕ್ಕಾಗಿ ನಮಗೆ ಆರೋಗ್ಯ ಇಲ್ಲ ಅಂತಾದರೆ ಅದು ನಮಗೇನು ಅಂತ ಗೊತ್ತಾಗ್ತದೆ. ಹಾಗೆ ನಾವು ಇದ್ದಿದ್ದಕ್ಕೆ ನಮಗೆ ಈಗ ಎಲ್ಲ ಘಟನೆಗಳು ನಡೀತಾ ಇರ್ತದೆ, ಸುಖವ ದುಃಖವ ಅಥವಾ ಏನೋ ಇದೆಲ್ಲ. ಹಾಗಾಗಿ ನಾವು ಇದ್ದಿದ್ದರಿಂದ ನಮಗೆ ಇನ್ನೂ ಅವಕಾಶ ಮೀರಲಿಲ್ಲ. ಅವಕಾಶವನ್ನು ನಮಗೆ ಮೀರಲಿಲ್ಲ. ಹಾಗಾದ್ರೆ ಏನು ಅವಕಾಶ ಅಂತ ಆದರೆ ಭಗವಂತನ ಸ್ಮರಣೆ ಮಾಡಲಿಕ್ಕೆ. ಅದಕ್ಕೆ ಈ ಮನುಷ್ಯ ಜನ್ಮ ನಮಗೆ ಸಿಕ್ಕಿದ ಮೇಲೆ ನಾವು ಯಾವತ್ತೂ ಕೂಡ ಭಗವಂತನ ಸ್ಮರಣೆ ಮಾಡ್ತಾನೆ ಇರಬೇಕಂತೆ. ಅದಕ್ಕೆ ನಾವು ಎಲ್ಲಿ ಹೋಗಲಿ ಬರಲಿ, ಅದಕ್ಕೆ ಮಹಾತ್ಮರಿಗೆ ಎರಡು ಮನಸ್ಸು ಅಂತ ಹೇಳ್ತಾರೆ. ಯಾವ ರೀತಿ ನಾವು ಶ್ರೀಧರ ಸ್ವಾಮಿಗಳು ಅಥವಾ ಶಿರಡಿ ಸಾಯಿಬಾಬರು, ಶಂಕರಾಚಾರ್ಯರು, ಇವರೆಲ್ಲ ಎರಡು ಮನಸ್ಸು. ನಮಗೂ ಎರಡು ಮನಸ್ಸು, ಆದರೆ ಅವರಿಗೂ ಎರಡು ಮನಸ್ಸು. ಯಾಕೆಂದ್ರೆ ನಮ್ಮ ಮನಸ್ಸು ಬೇರೆ. ನಮ್ಮ ಮನಸ್ಸು ಹೊರಗಡೆ ಒಂದಾದರೆ ಒಳಗಡೆ ಒಂದು ವಿಚಾರ ಮಾಡ್ತಾ ಇರ್ತದೆ. ಆದರೆ ಮಹಾತ್ಮರದ್ದು ಹೊರಗಡೆನೂ ಒಂದು ಒಳಗಡೆನೂ ಒಂದು. ಹಾಗಾಗಿ ಇವತ್ತಿನ ದಿವಸ ನಾವು ಭಗವಂತನ ಸ್ಮರಣೆಯನ್ನು ಮಾಡೋದರಿಂದ, ಶನೇಶ್ವರನ ಸ್ಮರಣೆ ಮಾಡೋದರಿಂದ, ಆರಾಧನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಈ ದಿನದ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಹಾಗೆಯೇ ಆಷಾಢ ಮಾಸದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಈ ದಿನ ಶನಿವಾರ ದಿನ ನಾವು ಆಂಜನೇಯ ದೇವರನ್ನ ಆರಾಧನೆ ಮಾಡ್ತೀವಿ. ಆಂಜನೇಯ ದೇವರ ಆರಾಧನೆ ಮಾಡ್ತಾ ದೇವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.